ಇದು ನನ್ನ ಫಸ್ಟ್ ವಿಲಾಗ್ ಸರ್ಪ್ರೈಸ್ ವಿಡಿಯೋ ಮುಂದಿನ ಭಾಗ. ಪಾರ್ಟ್ 1 ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಸದ್ಯಕ್ಕೆ ಟೈಮ್ ಮಧ್ಯರಾತ್ರಿ 12 ಗಂಟೆ ಆಗಿದೆ. ಈಗ ನಾವು ಶಿರಾ ಚಿತ್ರದುರ್ಗ ಹೈವೇ ಮಧ್ಯದಲ್ಲಿರೋ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಟೈಮ್ 1 ಗಂಟೆ ಆಗಿರೋದಕ್ಕೆ ಫುಲ್ ನಿದ್ದೆ ಬರ್ತಾಯಿದೆ. ಟ್ರಾವೆಲ್ ಮಾಡುವಾಗ ಯಾರು ಮಲ್ಕೊಂಡ್ರು ಡ್ರೈವರ್ ಮಾತ್ರ ಮಲ್ಕೋಬಾರ್ದು. ಡ್ರೈವರ್ ಮಲ್ಕೊಂಡ್ರೆ ಗಾಡಿಯಲ್ಲಿರೋ ಎಲ್ಲರೂ ಪರ್ಮನೆಂಟಾಗಿ ಮಲ್ಕೋಬೇಕಾಗುತ್ತೆ. ನಾವು ನಮ್ಮ ಮನೆ ದೇವರು ಶ್ರೀ ಕಣಿವೆ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವರು ತುಂಬ ಪವರ್ಫುಲ್. ಈ ಜಾಗನ ಮಾರಿ ಕಣಿವೆ ಡ್ಯಾಮ್, ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂತಲೂ ಕರೀತಾರೆ. ಈ ಜಾಗದ ಪುರಾಣ ಕಥೆಗಳು ತುಂಬ ಚೆನ್ನಾಗಿದೆ. ಅದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಡ್ಯಾಮ್ ಮೇಲಿಂದ ಹೇಗೆ ಕಾಣುತ್ತೆ ಅಂತಲೂ ತೋರಿಸ್ತೀನಿ. ಫುಲ್ ನಿದ್ದೆ. ಪಾಪ ಗಾಡಿ ಓಡಿಸಿ ಸುಸ್ತಾಗ್ಬಿಟ್ರು ಯಜಮಾನ್ರು. ಮಲ್ಕೊಂಡು ನಮ್ಮಮ್ಮ ನೋಡಿ ಹೆಂಗೈತೆ ಅನ್ನೋಡು ಅಲ್ಲಿ ಸುತ್ತಿರು ನೋಡು. ಇವರು ನಮ್ಮಮ್ಮ ಅಮ್ಮಟು, ನಮ್ಮ ದೊಡ್ಡಮ್ಮ, ನಾನು ಅಮ್ಮಟು ಅಂತ ಕರಿತೀನಿ. ಇವ್ರು ನಮ್ಮಮ್ಮ. ಇನ್ನೊಬ್ರೆಲ್ಲ ಇಳಿದೋಗ್ಬಿಟ್ಟವ್ರೆ. ಇವಳು ಮತ್ತೆ ಮಗಳು ಪೂಜಾ ಬಂದು ಇಳಿಯಮ್ಮ. ದೇವಸ್ಥಾನ ಇದು ನಮ್ಮ ಯಜಮಾನ್ರ ಮನೆ ದೇವರು, ದೇವರು. ಇಲ್ಲಿ ಫುಲ್ ಸೀನರಿ ಸಕ್ಕತ್ತಾಗೈತೆ. ಬೆಳಗ್ಗೆ ನಿಮಗೆ ತೋರಿಸ್ತೀನಿ, ಚೆನ್ನಾಗೈತೆ. ಡ್ಯಾಮ್ ಐತೆ, ಇಲ್ಲಿ ಡ್ಯಾಮ್ ತೋರಿಸ್ತೀವಿ. ಚಳಿ ಆಗ್ತೈತೆ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದೀವಿ. ಮಧ್ಯಾಹ್ನ 12 ಗಂಟೆಗೆ ಬಂದ್ಬಿಟ್ಟಿದ್ದೀವಿ. ಆಗ್ತಾ ಇಲ್ಲ, ಸೆಕೆ ಚಳಿ ಆಗ್ತೈತೆ. ಪೂಜಾ ಹಾಯ್ ಮಾಡಿ ನಾಚಿಕೆ. ದೇವರು ಹೇಳಿ ನೋಡಿ. ಅವ್ರದ್ದಾದ್ರೆ ಇದೇ ಒರಿಜಿನಲ್. ಈಗ ಭಯ ಇರಲಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಲಿಲ್ಲ ಅಂದರೆ ದಿನನೇ ಸ್ಟಾರ್ಟ್ ಆಗಲ್ಲ. ನಾವಿಲ್ಲಿ ದೇವರಿಗೆ ಆರತಿ ಮಾಡೋಕ್ಕೆ ಸಿಹಿ ಪೊಂಗಲ್ ಮಾಡ್ತೀವಿ.
ಆರತಿ ಆದಮೇಲೆ ಚಿಕನ್ ಮಾಡ್ತೀವಿ. ಈ ಜಾಗನ ಜಲದಿ ಹೊಳೆ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಸ್ನಾನ ಮಾಡಿ ಆರತಿ ರೆಡಿ ಮಾಡುತ್ತಾರೆ. ಈ ದೇವರಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಬೇವಿನ ಸೊಪ್ಪು ಸೊಂಟಕ್ಕೆ ಸುತ್ತಕೊಂಡು ತಲೆ ಮೇಲೆ ಆರತಿ ಹೊತ್ಕೊಂಡು ಹೋಗಬೇಕು. ಹೇಗಿದೆ ಅನುಭವ? ಜೋರ ಹೇಳಿ. ಚೆನ್ನಾಗೈತೆ. ಇನ್ನೊಂದ್ಸರಿ ಬರ್ತೀರಾ? ಚೆನ್ನಾಗೈತೆ. ಅವು ಇನ್ನೊಂದ್ಸರಿ ಇನ್ನೊಂದು 5 ರೌಂಡ್ ಹೊಡಿತೀರಾ? ಇಲ್ಲ. ನಮ್ಮಪ್ಪ ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ನನ್ನ ಗಂಡ ರಾತ್ರಿ ಡ್ರೈವ್ ಮಾಡಿ ಸುಸ್ತಾಗಿ ಮಲ್ಕೊಂಡಾರೆ. ಮಧ್ಯಾಹ್ನದ ಊಟ ಅನ್ನ, ಮುದ್ದೆ, ಚಿಕನ್ ಸಾರು, ಚಿಕನ್ ಫ್ರೈ. ಊಟ ಮಾಡೋಕ್ಕೆ ಕಾಯ್ತಾ ಇದ್ದೀನಿ.